ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾನು ತಮ್ಮನೇಲು ನನ್ನ ಕೊನೆ ವ್ಲಾಗ್ ಅಂತ ಹಾಕಿದ್ದೆ. ಸೊ ಯಾರ್ಯಾರೆಲ್ಲ ನೆನ್ನೆ ವ್ಲಾಗ್ ನೋಡಿರ್ತೀರೋ ಅವರೆಲ್ಲ ನಾನು ಹೇಳಿರ್ತೀನಿ ಲಾಸ್ಟ್ ವ್ಲಾಗ್ ಮುಗೀತು ಅಷ್ಟು ಸ್ಟಾರ್ಟ್ ಆಯ್ತು. ಬಟ್ ಏನಂತ ಅಂದ್ರೆ ಇವತ್ತು ನಾನು ಸಂಜೆ ಹೋಗ್ತಿರೋದು ನೋಡಿ, ಮಳೆ ಇನ್ನೂ ಬರ್ತಿದೆ. ಸೊ ಅದಕ್ಕೋಸ್ಕರ ಏನಂತ ಅಂದ್ರೆ ಇದು ಕೊನೆ ವ್ಲಾಗ್ ಅಂತ ಮಾಡ್ಬಿಡೋಣ ಅನ್ಕೊಂಡೆ. ನಮ್ಮ ಹಿಂದೆ ಅಜ್ಜರ್ಕಾಡ್ ಪಾರ್ಕ್ ಹಿಂದೆ ಒಂದು ಇದು ಸ್ಟೇಡಿಯಂ ತರ ಇದೆ. ಸೊ ಅಲ್ಲೊಂದು ಪ್ರೋಗ್ರಾಮಿಗೆ ಹೋಗಿದ್ದಾರೆ. ಸೊ ಏನೇನ್ ಪ್ಯಾಕ್ ಮಾಡ್ತೀನಿ ಅದನ್ನೊಂದು ಕೊನೆ ವ್ಲಾಗ್ ಮಾಡೋಣ ಅಂತ. ಏನಕ್ಕಂತಂದ್ರೆ ನಾನು ಹಾಸ್ಟೆಲ್ ಇರೋದು ಮೊರಾರ್ಜಿ ಯಾರ್ಯಾರಿಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಮೊರಾರ್ಜಿ ಅಂದ್ರೆ ನಾವು 5th ಇರುವಾಗ ಒಂದು ಎಕ್ಸಾಮ್ ಬರ್ತೀವಿ. ಸೊ ಅದ್ರಲ್ಲಿ ನಾವು ಪಾಸ್ ಆದ್ರೆ ನಮ್ಗೆ 6th to 10th ಅಥವಾ 12th ವರ್ಗು ನಮ್ಗೆ ಫ್ರೀ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ಸ್ ಇರುತ್ತೆ. ಸೊ ನಾನೀಗ ನಾನು ಇದ್ ಮಾಡ್ತಿರೋದು 9th ಗೆ. ಸೊ ನಾನೀಗ ಹೋಗ್ಬೇಕು ಅಂದ್ರೆ ಸಂಜೆ 3 o'clock ನೆಕ್ಸ್ಟ್ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಒಂದು ವ್ಲಾಗ್ ಮಾಡ್ಬಿಡೋಣ ಅಂತ ಮಾಡ್ತಿದೀನಿ. ಮತ್ತೆ ಇನ್ನು ಅಲ್ಲಿ ಹೋದ್ರೆ ನನಗೆ ಬರೋದು ಶೂಟಿಂಗ್ ಇರುವಾಗ ಏನಕ್ಕಾದ್ರೂ ಇದ್ರೆ ನಾ ರಜೆಗೆ ಬರೋದು. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಈಗ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಏನಾದ್ರು ಕಂಟೆಂಟ್ ಸಿಕ್ಕಾಗ ವಿಡಿಯೋ ಮಾಡ್ತೀನಿ. ಗೈಸ್ ನೋಡಿ ಹೇಗ್ ಮಳೆ ಬರ್ತಿದೆ. ಐ ಹೋಪ್ ನಿಮ್ಗೆ ಕಾಣ್ತಿದೆ ಮಳೆ ಬರ್ತಿರೋದು. ನೋಡಿ ಗೈಸ್ ಏನಾದ್ರು ಕಂಟೆಂಟ್ ಸಿಕ್ಕರೆ ವಿಡಿಯೋ ಮಾಡ್ತೆ ಅಂತ ಹೇಳಿದ್ದೆ. ಒಂದು ಐಡಿಯಾ ಬಂತು ನಂಗೆ. ಸೊ ಇಲ್ಲಿ ನೋಡಿ ಕಾಣ್ತಿದೆ ನಿಮ್ಗೆ, ತಮ್ಮನೇಲಿ ನೋಡ್ಕೊಂಡ್ ಬಂದಿರ್ತೀರ. ಸೊ ಇದು ಏನಂತ ಅಂದ್ರೆ ಹೇರ್ ಆಯಿಲ್. ಮನೇಲೇ ನಮ್ಗೆ ಈಗ ಸೀರ್ ಆಗ್ತಿದ್ದೆ, ಹೇರ್ ಹೆಲ್ದಿ ಆಗಿಲ್ಲ ನೋಡಿ, ನಂತರ ದಪ್ಪ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲೇ ಒಂದು ಹೇರ್ ಆಯಿಲ್ ತರ ಮಾಡ್ತಾರೆ. ಏನಂತ ಅಂದ್ರೆ ಫಸ್ಟ್ ನೀವು ಯಾವ ತೆಂಗಿನ ಯೂಸ್ ಮಾಡ್ತಿದ್ದೀರಾ ಅದನ್ನ ನೀವು ಒಂದು ಬೌಲಿಗೆ ಹಾಕೋಬೇಕು. ಓಕೆನಾ? ಅದನ್ನ ಒಂದು ಗ್ಯಾಸ್ ಮೇಲೆ ಇಟ್ಟು ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು. ದೆನ್ ಅದಕ್ಕೆ ಕರ್ಪೂರ ಹಾಕ್ಬೇಕು. ಆಯ್ತಾ? 2 ಕರ್ಪೂರ ಹಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಕರಿಬೇವು ಹಾಕ್ಬೇಕು. ಕರಿಬೇವು ಕಟ್ ಮಾಡಿ ಕರಿಬೇವು ಹಾಕ್ಬೇಕು. ಕರಿಬೇವು ಹಾಕ್ಬಿಟ್ಟು ದೆನ್ ಅದಕ್ಕೆ ಮೆಂತ್ಯ ಕಾಳನ್ನ ರುಬ್ಬಿ ಅಥವಾ ಕುಟ್ಟಿ ಅದನ್ನ ಹಾಕ್ಬೇಕು. ಫುಲ್ ಪೌಡರ್ ತರ ಮಾಡ್ಬಾರ್ದು, ಕುಟ್ಟಿ ಹಾಕ್ಬೇಕು. ದೆನ್ ಅದಕ್ಕೆ 2 ಈರುಳ್ಳಿ ಹಾಕಿ ಫುಲ್ ಬಿಸಿ ಇಡ್ಬೇಕು. ಆಯ್ತಾ? ಬಿಸಿ ಇಟ್ಟ ತಕ್ಷಣ ಅದೆಲ್ಲ ಫುಲ್ ಅದ್ರದ್ದೆಲ್ಲ ನ್ಯೂಟ್ರಿಷನ್ ಹೀರ್ಕೊಳ್ಳುತ್ತೆ. ದೆನ್ ಅದನ್ನ ಒಂದ್ ಸೈಡ್ ಆರಕ್ ಬಿಟ್ಬಿಡಿ. ದೆನ್ ಅದನ್ನ ಸೋಸ್ಬಿಟ್ಟು ಒಂದ್ ಬಾಟ್ಲಿಗೆ ಹಾಕಿ. ಈ ತರ ಇರುತ್ತೆ. ಸ್ಮೆಲ್ಲು ಹಂಗೆ ಇದೆ. ಸ್ಮೆಲ್ಲು ಒಂಥರ ನಂಗೆ ಇಷ್ಟ ಆಗಿಲ್ಲ, ಬಟ್ ಒಂದ್ ಕರ್ಪೂರ ಸ್ಮೆಲ್ ಇದೆ. ಇದನ್ನ ಯೂಸ್ ಮಾಡಿ. ಕೆಲವೊಬ್ರಿಗೆ ಯೂಸ್ ಆಗುತ್ತೆ, ಕೆಲವೊಬ್ರಿಗೆ ಯೂಸ್ ಆಗಲ್ಲ. ಅವ್ರವ್ರ ಹೇರ್ ಟೈಪ್ಸ್. ಓಕೆ, ಯಾರ್ಯಾರಿಗೆ ಬೇಕು ಟ್ರೈ ಮಾಡ್ಕೊಳ್ಳಿ, ಹೇಳಿದೀನಿ. ನೆಕ್ಸ್ಟ್ ಇದೇ ತರ ಹೋಮ್ ರೆಮಿಡೀಸ್ ಬೇಕಂದ್ರೆ ಕಮೆಂಟ್ ಮಾಡಿ. ಮತ್ತೇನಾದ್ರೂ ಕಂಟೆಂಟ್ ಇದ್ರೆ ಮತ್ತೆ ಸಿಗ್ತೀನಿ. ಓಕೆ, ಇವತ್ತಿಗೆ ಇಷ್ಟೇ ಕಂಟೆಂಟ್ ಅನ್ಸುತ್ತೆ, ಮತ್ತೇನಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಕಂಟೆಂಟ್ ಬಂದಾಗೆಲ್ಲ ಮಿಡಲ್ ವ್ಲಾಗ್ ಮಾಡ್ತೀನಿ. ಓಕೆ, ಮೀಶೋದಿಂದ ಇದು ಸಣ್ಣ ಹೋಮ್ನ ಬುಕ್ ಮಾಡಿದ್ದಾರೆ. ಇದು ಹೆಂಗಿದೆ ನೋಡೋಣ. ನೋಡಿದೀವಿ ಬಟ್ ಹೇಗಿದೆ ಇದೆಲ್ಲ ನೋಡಿ. ಏನಕ್ಕೆ ಬುಕ್ ಮಾಡಿದ್ದೆ? ಅದು ಹಂಗೆ ನಂಗೆ ಇಷ್ಟ ಆಯ್ತು ಅಂತ ನೋಡಿ ಗೈಸ್. ಇದೇ ಥರ ಮನೆ ಇರ್ಬೇಕು ನಮಗೆ. ನಾವು ಇಷ್ಟು ಚಿಕ್ಕದಿರ್ಬೇಕು ಗೈಸ್. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇಷ್ಟೇ ಜಾಗ ಹಿಂದೆ ನೋಡಿ. ಇಲ್ಲೇನು ಇದು ಹಿಂಗಾಗಿದೆ ನೋಡಿ ಗೈಸ್. ಟೈಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಟೈಲ್ಸ್ ಎಷ್ಟು ಚೆನ್ನಾಗಿದೆ. ಇದು ತಾಜ್ ಮಹಲ್ಗಿಂತ ಚೆನ್ನಾಗಿದೆ. ಯಾರ್ಯಾರೆಲ್ಲ ಈ ಥರ ನಮ್ಮಮ್ಮನ ಥರ ಮನೆಯಲ್ಲಿ ಈ ಥರದ್ದೆಲ್ಲ ತಂದು ಜಾಯಿಂಟ್ ಮಾಡ್ತಿರೋ ಕಮೆಂಟ್ ಮಾಡಿ. ಅಷ್ಟೇ ಇಲ್ಲಿ ಅಣಿಸ್ಬೇಕು. ಅದನ್ನ ಸೈಡ್ ಇಲ್ಲಿ ಅಣಿಸ್ಬೇಕು. ಇದು ಉದ್ರೋಗಿದೆ. ಯಾವಾಗ ಉದುರ್ತು? ಈಗ ಉದುರ್ತ ಅಂತ. ಅದು ತರುವಾಗೆಲ್ಲ ಉದುರಿದೆ. ಇಲ್ಲಿ ನೋಡಿ, ವ್ಲಾಗ್ ಮಾಡ್ತಿದ್ದೆ. ಇಲ್ಲಿ ನೋಡಿ ವಾಯ್ಸ್, ಇದು ಡ್ಯಾಮೇಜ್ ಆಗಿದೆ. ಮೀಶೋದವ್ರು ನೋಡ್ತಿದ್ರೆ ನೋಡಿ, ಡ್ಯಾಮೇಜ್ ಆಗಿದೆ. ಇನ್ನಂತ ಈ ಥರ ಇದು ಫೇಕಿಗೆ ತಂದು ಹಿಂಗೆ ಹಚ್ಕೊಂಡ್ಬಿಟ್ರೆ ಮಿನಿ ಹೋಮ್ ಕಿತ್ತು ಬಾಗಿಲಿತ್ತು. ಅದ್ರದಲ್ಲಿ ಜನ ಮಾತ್ರ ಇಲ್ಲ ಗೈಸ್. ಇನ್ನು ಮೀಶೋದಲ್ಲಿ ಸಣ್ಣ ಜನ 50 ರೂಪಾಯಿ ಕೊಡ್ಬೇಕು. ನನ್ನಮ್ಮ ತಂದಿದ್ದಕ್ಕೆ ನನ್ನಮ್ಮ ನಾವು ಯೂಟ್ಯೂಬಲ್ಲಿ ಮಾಡಿದ ವಿಡಿಯೋ
ಕುತ್ಕೊಂಡು ಬಿಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾಕಂದರೆ ನನಗೆ ಕಂಟಿನ್ಯೂ ವ್ಲಾಗ್ ಮಾಡೋಕ್ಕಾಗಲ್ಲ, ಅಂದರೆ ಈಗ ನಾನು ಹೋಗ್ತಿದ್ದೆ ಅಲ್ವಾ, ಸೊ ಎಡಿಟಿಂಗ್ ಪಟ ಈಗ ಮಾಡಿಬಿಟ್ಬಿಡ್ತೀನಿ. ಇನ್ನೊಂದು 5 to 3 minutes ಇರ್ಬೋದು ನನ್ನ ಪ್ರಕಾರ. ಸೊ ಇದಾಗಿತ್ತು ಇವತ್ತಿನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ರಜೆಗೆ ಬಂದಾಗ ಸಿಗ್ತೀನಿ ಆ್ಯಂಡ್ ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ. ಆ್ಯಂಡ್ ನಾನು ಅಜ್ಜನ ಅಜ್ಜ ಇಲ್ಲಿ ನೋಡ್ರಿ, ನಮ್ಮ ಗಾಯ್ಸಿಗೆ ಹಾಯ್ ಮಾಡಿ. ಹಾಯ್ ಮಾಡಿ. ಹಾಯ್ ಬಾಯ್ ಮಾಡಿ. ಬಾಯ್ ಬಾಯ್.